ಅಡಿಕೆಗೆ ಮತ್ತೆ ಕ್ಯಾನ್ಸರ್ ಪಟ್ಟಿಯನ್ನ ಕಟ್ಟಿದ ವಿಶ್ವ ಆರೋಗ್ಯ ಸಂಸ್ಥೆ. WHO ಅಂಗಸಂಸ್ಥೆಯೊಂದರಿಂದ ಈ ಬಗ್ಗೆ ವರದಿ ಬಂದಿದೆ. ಅಡಿಕೆಗೆ ಮತ್ತೆ ಕ್ಯಾನ್ಸರ್ ಪಟ್ಟ ಕಟ್ಟಿದ ವಿಶ್ವ ಆರೋಗ್ಯ ಸಂಸ್ಥೆ. WHO ಅಂಗಸಂಸ್ಥೆಯೊಂದರಿಂದ ಈ ಬಗ್ಗೆ ಆತಂಕಕಾರಿ ವರದಿ ಬಂದಿದೆ. ಅಡಿಕೆ ಬಳಕೆಯಿಂದ ಬಾಯಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಎಂಬ ವರದಿಯನ್ನ ನೀಡಿದ್ದಾರೆ. ಅಡಿಕೆ ಬೆಳೆ ನಿಯಂತ್ರಿಸಿದ್ರೆ ಬಾಯಿ ಕ್ಯಾನ್ಸರ್ ನಿಯಂತ್ರಣ ಆಗುತ್ತೆ. ಅಡಿಕೆ ಬೆಳೆ ಮೇಲೆ ಇದು ನಿಯಂತ್ರಣ ಹೇರುವ ಸಾಧ್ಯತೆ ಇದೆ. ಅಡಿಕೆ ಬಗ್ಗೆ ಈಗಾಗಲೇ ಸುಪ್ರೀಂನಲ್ಲಿ ಕಾನೂನು ಸಮರ ನಡೀತಾ ಇದೆ. ಈ ವಿಚಾರವಾಗಿಯೇ ಸಾಕಷ್ಟು ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯ ವರದಿಯನ್ನ ನೀಡಿದೆ. ಭಾರತದಲ್ಲಿ ಅಡಿಕೆ ಬಗ್ಗೆ ಯಾವುದೇ ಆತಂಕಕಾರಿ ವರದಿ ಇಲ್ಲ ಅಂತ ಅಡಿಕೆ ಆರೋಗ್ಯದಾಯಕ ಎಂಬ ವರದಿಯಲ್ಲೂ ಕೂಡ ಸಾಬೀತಾಗಿದೆ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಈಗ ಬೆಳೆಗಾರರಲ್ಲಿ ಆತಂಕ ಮೂಡಿಸಿರುವಂಥದ್ದು. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ನಡೀತಾ ಇದೆ. ಈ ಅಡಿಕೆ ವಿಚಾರವಾಗಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ನಡೀತಾ ಇದೆ. ಇದರ ಮಧ್ಯೆಯೇ ಈ ರೀತಿಯ ಆತಂಕಕಾರಿ ವಿಚಾರವನ್ನ ಈಗ ಬಹಿರಂಗ ಮಾಡಿದ್ದಾರೆ WHO ಅಂಗಸಂಸ್ಥೆಯೊಂದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ನಡೀತಾ ಇದೆ. ಇದರ ಮಧ್ಯೆಯೇ ಈಗ WHO ಅಂಗಸಂಸ್ಥೆಯೊಂದರಿಂದ ಈ ರೀತಿಯ ಮಾಹಿತಿ ಹೊರಬಿದ್ದಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಹೇಳಿಕೆಗಳು, ಒಂದಿಷ್ಟು ವರದಿಗಳು ಸಾಬೀತಾಗಿತ್ತು. ಅದರ ಜೊತೆಗೆ ಇದನ್ನ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ತೆಗೆದುಕೊಂಡು ಹೋಗಲಾಗಿತ್ತು. ಅಂದ್ರೆ ಇದರಲ್ಲಿ ಪರಿಣಾಮಕಾರಿ ಅಂಶ ಇದೆ, ಇದರಲ್ಲಿ ಕ್ಯಾನ್ಸರ್ ಅಂಶ ಇದೆ ಅನ್ನುವಂತಹದನ್ನ ಹಿಂದೆಯೂ ಕೂಡ ಒಂದಿಷ್ಟು ಜನ ವಾದ ಪ್ರತಿವಾದಗಳನ್ನ ಮಾಡಿದ್ರು. ಅದನ್ನ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಿದ್ರು. ಇದೀಗ ಮತ್ತೊಮ್ಮೆ WHO ಅದನ್ನ ಸಾಬೀತು ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಅಂದ್ರೆ ಇದರಲ್ಲಿ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ಗೆ ಪೂರಕವಾದಂತಹ ಅಂಶಗಳು ಅಡಿಕೆಯಲ್ಲಿದೆ ಅನ್ನುವಂತಹ ಮಾಹಿತಿಯನ್ನ, ಅಂತಹದೊಂದು ವರದಿಯನ್ನ ಇದೀಗ ಕೊಟ್ಟಿರುವಂತಹದ್ದು. ದೊಡ್ಡ ಮಟ್ಟಿನಲ್ಲಿ ಇದು ಸದ್ದಾಗುತ್ತೆ. ಯಾಕಂದ್ರೆ ಕೇವಲ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಡಿಕೆ ಬೆಳೆಗಾರರ ಜಾಸ್ತಿ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಹೆಚ್ಚಿನ ಅಡಿಕೆ ಬೆಳೆ ಆಗ್ತಾ ಇದೆ. ಅನೇಕರು ಅಂದ್ರೆ ಬಹುತೇಕ ಜನ ಹಿಂದೆ ಭತ್ತ ಕಬ್ಬನ್ನ ಯಾವ ರೀತಿಯಾಗಿ ನಂಬ್ಕೊಂಡಿದ್ರು, ಈಗ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನು ಕೂಡ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಸಾಕಷ್ಟು ಜನ ಈ ರೀತಿಯಾದಂತಹ ಬೆಳೆಗೆ ಹೊಂದ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಅಂಶ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಒಳಪಡಿಸ್ತಾ ಇರುವಂತಹದ್ದು. ಇದರ ಜೊತೆಗೆ ಇದನ್ನ ಬ್ಯಾನ್ ಮಾಡಬೇಕು, ಅಂದ್ರೆ ಅಡಿಕೆ ಬೆಳೆಯನ್ನ ನಿಯಂತ್ರಣ ಮಾಡಿದ್ರೆ ಕ್ಯಾನ್ಸರ್ನ ಕಡಿಮೆ ಮಾಡಬಹುದು, ಅಂದ್ರೆ ಬಾಯಿ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆ ಶುರುವಾಗಿರೋದ್ರಿಂದ ಸಹಜವಾಗಿ ಅಡಿಕೆ ಬೆಳೆಗಾರರಲ್ಲಿ ಆತಂಕ ಮೂಡೋದು ಸಹಜ. ಆದ್ರೆ ಇದು ಈಗ ಆಲ್ರೆಡಿ ಇದು ಕೋರ್ಟ್ ಅಲ್ಲಿ ಇರೋದ್ರಿಂದ ಈ ವರದಿಯನ್ನು ಕೂಡ ಕೋರ್ಟ್ ಏನಾದ್ರೂ ಸ್ವೀಕಾರ ಮಾಡಿದ್ರೆ ಮುಂದೆ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಳ್ಳುತ್ತೆ ಕೋರ್ಟ್ ಅನ್ನುವಂತಹದ್ದು, ಜೊತೆಗೆ ಬೆಳೆಗಾರರಿಗೆ ಯಾವ ರೀತಿಯಾದಂತಹ ಸಮಾಧಾನ ಆಗುತ್ತೆ, ಕೋರ್ಟ್ ನೀಡುವಂತಹ ಆದೇಶ ಆಗಿರ್ಬೋದು, ಕೋರ್ಟ್ ನೀಡುವಂತಹ ತೀರ್ಪು ಅಥವಾ ಆ ಒಂದು ಅಭಿಪ್ರಾಯ ಹೇಗಿರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸದ್ಯಕ್ಕೆ WHO ಕೊಟ್ಟಿರುವಂತಹ ಒಂದು ವರದಿ ಬೆಳೆಗಾರರಷ್ಟೇ ಅಲ್ಲ, ಅದನ್ನು ಉಪಯೋಗಿಸುವವರಿಗೂ ಕೂಡ ಒಂದು ಆತಂಕಕಾರಿ ಆಗಿರೋದಂತೂ ಸತ್ಯ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.